ಅಪ್ಪನಿಗಿತ್ತು ಡಯಾಬಿಟಿಸು, ಅದರಿಂದ ನನಗೆ ಬಂತು. ಭಾಳ ಚೆನ್ನಾಗಿದೆ ಈ ಮಾತು. ಅಪ್ಪನ ಹತ್ರ ಸಾಕಷ್ಟು ಒಳ್ಳೆ ಗುಣಗಳು ಇದ್ವು, ಅವೇನಾರು ಬಂದಿದ್ದಾವ? ಭಾಳ ಚೆನ್ನಾಗಿದೆ. ಡಾಕ್ಟ್ರ್ ಹೇಳಿಬಿಟ್ರು ಅಪ್ಪನಿಗೆ ಡಯಾಬಿಟಿಸ್ ಇತ್ತು, ಅದಕ್ಕೆ ನಿನಗೆ ಬಂತು ಅಂತ. ನಿಮ್ಮ ಜವಾಬ್ದಾರಿ ಏನು ಹಾಗಿದ್ರೆ? ಅಪ್ಪ ಅಮ್ಮನಿಗೆ ಡಯಾಬಿಟಿಸ್ ಇತ್ತು, ನನಗೆ ಡಯಾಬಿಟಿಸ್ ಬಂತು, ನಂದೇನೋ ತಪ್ಪಲ್ಲ, ಅದು ಪೇರೆಂಟ್ಸ್ದು, ಅವ್ರಿಗಿತ್ತಲ್ಲ ಅದಕ್ಕೆ ಬಂದಿದ್ದು. ಇದು ತಲೆಯಲ್ಲಿ ಬಂದುಬಿಡ್ತದೆ ಮನಸ್ಸಿಗೆ. ಆಯಿತು, ಒಂದು ವೇಳೆ ಹಂಗೆ ಬಂದಿದ್ರೆ, ಅದು ಬರೋಲ್ಲ, ಹಂಗೆ ಬಂದಿದ್ದರೆ ನಿಮ್ಮ ಜವಾಬ್ದಾರಿ ಏನು ಅಂದರೆ ನಮ್ಮ ಮಗುಗೆ ಬರ್ದಬಾರ್ದು, ಹಂಗೆ ನೋಡ್ಕೋಬೇಕು ತಾನೆ. ಅಪ್ಪನಿಗೆ 60 ವರ್ಷಕ್ಕೆ ಬಂದರೆ ನಿಮಗೆ 40 ವರ್ಷಕ್ಕೆ ಬಂದಿದೆ, ಮಗನಿಗೆ 20 ವರ್ಷಕ್ಕೆ ಬರ್ತದೆ. ಅದರ ನೆಕ್ಸ್ಟ್ ಜನ್ರೇಷನ್ನು ಡಯಾಬಿಟಿಸಿಂದಲೇ ಹುಟ್ಟಬೇಕಾ? ಅವು ಹುಚ್ಚುಚ್ಚಾಕಾರದ ಯೋಚನೆಗಳಿಗೆಲ್ಲ ಹಾಗಲ್ಲ. ಅದು ಅವ್ರಿಗಿದ್ದರೆ ಸಾಧ್ಯತೆ ಇದೆ ಅಂತ ಅಷ್ಟೇ. ಅಪ್ಪ ಅಮ್ಮನಿಗಿದ್ರೆ ಬರ್ತದೆ ಅಂತಲ್ಲ, ಒಂದು ಸಾಧ್ಯತೆ ಇದೆ, ಅದನ್ನು ತಪ್ಪಿಸ್ಕೋಬೇಕು. ಆ ಲಿಂಕನ್ನು ತಪ್ಪಿಸ್ಕೋಬೇಕು ಅಂದರೆ ಆ ರೀತಿಯ ಆಹಾರ ಪದ್ಧತಿಗಳನ್ನು ಮಾಡಬಾರ್ದು ಅಂತ. ಅಷ್ಟು ಮಾಡಿದರೆ ಸಾಕು. ಡಯಾಬಿಟಿಸ್ ಯಾಕೆ, ಬೇರೆ ಎಲ್ಲ ಕಾಯಿಲೆಗಳು ಜೆನೆಟಿಕಲ್ ಅಂತ ಏನು ಕರಿತಾರೋ ಅವೆಲ್ಲವೂ ಹೋಗ್ತವೆ, ಏನು ತೊಂದರೆ ಇಲ್ಲ. ಆ ಸ್ಟ್ರಾಂಗ್ ಜೀನ್ಸು ಡ್ಯಾಮೇಜ್ ಆಗಿರುತ್ತಲ್ಲ, ಅಲ್ಲಿ ಅದು ಹೋಗೋದಿಲ್ಲ. ಅದು ಜನ್ಮತಃ ಬಂದಿರತಕ್ಕಂಥ ವ್ಯಾಧಿ ಅವು ಹೋಗೋದಿಲ್ಲ. ಅವು